28 ಇಯರ್ ಲೇಟರ್. ಈ ಸಿನಿಮಾ 28 ಡೇ ಲೇಟರ್ ಮತ್ತು 28 ವೀಕ್ಸ್ ಲೇಟರ್ ಮೂವಿಗಳ ಸೀರೀಸ್ನ 3ನೇ ಸಿನಿಮಾ. ಈ ಸಿನಿಮಾನ ಡ್ಯಾನಿ ಬೋಯಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಇದೀಗ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ 28 ಇಯರ್ಸ್ ಲೇಟರ್. ಫಸ್ಟ್ 2 ಮೂವಿಗಳು ಈ ರೇಜ್ ವೈರಸ್ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಅದಾದಮೇಲೆ ಅದರ ಎಫೆಕ್ಟ್ ಹೇಗಿತ್ತು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಇದೀಗ ಇದರಲ್ಲಿ 28 ವರ್ಷಗಳ ನಂತರ ಆ ವೈರಸ್ನ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ, ಆ ರೇಜ್ ವೈರಸ್ ಇಡೀ ಯುರೋಪ್ ಪೂರ್ತಿ ಹರಡ್ಕೊಂಡಿದೆ. ಆದರೆ ಅದರಿಂದ ಅಫೆಕ್ಟ್ ಆಗದೆ ಇರೋರು ಅಲ್ಲಲ್ಲೇ ಜನಗಳ ಜೊತೆ ಗುಂಪು ಕಟ್ಕೊಂಡು ತಮಗೆ ಸೇಫ್ಟಿ ಮಾಡಿಕೊಂಡು ಕಾಂಪೌಂಡ್ಗಳು ಕಟ್ಕೊಂಡು ಬೇಲಿ ಕಟ್ಕೊಂಡು ತಮಗೆ ತಾವು ಸೇಫ್ಟಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸೊ ಇವರಲ್ಲಿ ಒಂದು ರಿಚುವಲ್ ಇದೆ, ಏನಂದರೆ ಆ ರೇಜರ್ಸ್ಗಳನ್ನ ಹಂಟ್ ಮಾಡೋದು. ಸೊ ಈಗ ಬೇಟೆ ಆಡೋಕ್ಕೆ 12 ವರ್ಷದ ಹುಡುಗ ಸ್ಪೈಕ್ ಮತ್ತು ಅವರ ಅಪ್ಪ ರೇಜರ್ಸ್ಗಳು ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಅವರು ಮತ್ತೆ ವಾಪಸ್ ಬರ್ತಾರಾ ಇಲ್ವಾ, ಬಂದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಈ ಸಿನಿಮಾ ಪೂರ್ತಿ ಆ ಸ್ಪೈಕ್ನ ಸುತ್ತುತ್ತೆ. ಸಿನಿಮಾ ಸ್ಟಾರ್ಟ್ ಆಗ್ತಾನೆ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ. ನೀವು ಈ ಸಿನಿಮಾದ ಸೀರೀಸ್ನ ಫಾಲೋ ಮಾಡಿದರೆ ನಿಮಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ನೀವು ಫಸ್ಟ್ ಟೈಮ್ ನೀವು ಸಿನಿಮಾ ನೋಡ್ತಾ ಇದ್ದರೆ ತುಂಬ ಡಿಸ್ಟರ್ಬ್ ಮಾಡುತ್ತೆ. ರೇಟೆಡ್ ಸಿನಿಮಾ ಇದು. ಸುಮಾರು ಪೋರ್ಷನ್ಗಳು ಇದೇ ರೀತಿ ಇವೆ. ಸೊ ಈ ಥರ ಫಿಲಮ್ಸ್ ನಿಮಗೆ ನೋಡೋಕ್ಕಾಗಲ್ಲ ಅಂದರೆ ಟ್ರೈ ಮಾಡಿಬಿಡಿ. ಸ್ಟೋರಿ ಸಿಂಪಲ್ ಆಗಿದೆ, ಬಟ್ ಅದರಲ್ಲಿರೋ ಪ್ರತಿಯೊಂದು ಸೀಕ್ವೆನ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಇಂಟೆನ್ಸ್ ಆಗಿ ಬ್ರೂಟಲ್ ಆಗಿವೆ. ಆ ಆಲ್ಫಾ ಕ್ಯಾರೆಕ್ಟರ್ ಅನ್ನೋದಿದೆ, ಅದು ಬಂದಾಗೆಲ್ಲ ನಮಗೆ ಭಯ ಆಗುತ್ತೆ. ಆ ರೀತಿ ಇದ್ದಾವೆ ಇದರ ಪೋರ್ಷನ್ಗಳು. ಇನ್ನು ಈ ಸಿನಿಮಾನ ಫಸ್ಟ್ ಪಾರ್ಟ್ ಅಂತ ಕನ್ಸಿಡರ್ ಮಾಡಿ ಇನ್ನೂ 2 ಪಾರ್ಟ್ಗಳನ್ನ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಕೊನೆಯಲ್ಲಿ ಅದಕ್ಕೆ ಅಂತಲೇ ಒಂದು ಸೀಕ್ವೆನ್ಸ್ ಇದೆ. ಈ ಸೀನ್ ಮಜಾ ಕೊಡುತ್ತೆ ಮತ್ತು ಕೆಲವು ಕ್ವಶನ್ಗಳ ಜೊತೆ ಹೆಂಡ್ ಆಗುತ್ತೆ. ಇಷ್ಟು ದಿನ ಅವನು ಎಲ್ಲಿದ್ದ, ಹೀಗೇನು ಮಾಡ್ತಿದ್ದಾನೆ ಅಂತ. ಸೊ ಫೈನಲ್ ಆಗಿ ಹೇಳೋದಾದರೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿ, ಇಂಟೆನ್ಸಿವ್ ಆಗಿ, ಎಫೆಕ್ಟಿವ್ ಆಗಿದೆ. ತುಂಬ ಡಿಸ್ಟರ್ಬ್ ಮಾಡುತ್ತೆ ಸಿನಿಮಾ. ಮೆಂಟಲಿ ಪ್ರಿಪೇರ್ ಆಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆಲ್ರೆಡಿ ನೀವು ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ 28 ಇಯರ್ಸ್ ಲೇಟರ್. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.